ಜಮೀರ್ ಸಾಹೇಬ್ರು ನಿನ್ನೆ ಒಂದು ಲೆಟರ್ ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ನನ್ನ ಕೈಲಿ ಬರೋಕ್ಕಾಗಲ್ಲ, ಅದು ಒತ್ತಿ ಹೇಳಿದ್ದಾರೆ ಸ್ವಾತಂತ್ರ್ಯ ದಿನಾಚರಣೆಗೆ ಬರೋಕ್ಕಾಗಲ್ಲ ಅಂತ. ಅಲ್ರಿ ಸ್ವಾಮಿ, ಯಾಕೆ ಬರೋಕ್ಕಾಗಲ್ಲ? ಹಂಗೆ ಕೊಟ್ಬಿಡ್ಬೇಕಾಯ್ತು. ನಾನು ಈ ರಾಜ್ಯದಲ್ಲಿ ಸಚಿವರಾಗಿರೋಕ್ಕೆ ಯೋಗ್ಯತೆ ನನಗಿಲ್ಲ, ಒಂದೇ ಮಾತರಂ ಅಂತ ಹೇಳಬೇಕಾಗುತ್ತೆ. ಅಲ್ಲಿ ನನ್ನ ಭಾರತಾಂಬೆಯ ಧ್ವಜವನ್ನು ಮುಟ್ಟಕ್ಕೆ ನನಗೆ ಆಗಲ್ಲ, ಅದು ಮುಟ್ಟರೆ ನನಗೆ ಸಾಕು ಹೊಡಿತದೆ. ಹಾಗಾಗಿ ನಾನು ಸಚಿವ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ದಮ್ಮು ಮೀಟ್ರ್ ಇದ್ರೆ ಹೇಳಬೇಕಾಯ್ತು. ಅದು ಬಿಟ್ಬಿಟ್ಟು ನನ್ನ ಕರ್ನಾಟಕದ ಕನ್ನಡದ ನನ್ನ ರಾಜ್ಯದ ಮಣ್ಣೊಳಗೆ ನಿಂತು ನಮ್ಮ ರಾಜ್ಯದ ಅನ್ನ ತಿಂದು ನೀವು ಅಲ್ಲೇ ವಿಧಾನಸೌಧದೊಳಗೆ ಸಚಿವರಾಗಿ ನನ್ನ ದೇಶದ ಬಾವುಟದ ಬಗ್ಗೆ ನಿಮ್ಗೆ ಅಷ್ಟು ಭಾವೈಕೆ ಇಲ್ಲದ ಮೇಲೆ, ಅಷ್ಟು ಗೌರವ ಇಲ್ಲದ ಮೇಲೆ ನಿಮ್ಮಂಥವ್ರನ್ನ ಗಲ್ಗಾಕಿ ಹ್ಯಾಂಗ್ ಮಾಡದೆ ನನ್ನ ಒಂದು ನಿಜವಾದಂಥ ಅಭಿಪ್ರಾಯ, ಮನಸ್ಸಿನಿಂದ ಹೇಳ್ತಾ ಇದ್ದೀನಿ. ಇಂಥವ್ರನ್ನ ನಮ್ಮ ವಿಧಾನಸೌಧದೊಳಗೆ ಕೂಡ್ಸಕ್ಕೆ ಕಾಂಗ್ರೆಸ್ ಪಕ್ಷದವರು ನಾಚಿಕೆಯಾಡ್ರು ಅಂತ ಹೇಳ್ತೀನಿ. ಈ ಮೂಲಕ ಇವ್ರಿಗೆ ಯೋಗ್ಯತೆ ಇಲ್ಲ ಆ ಯಪ್ಪನಲ್ಲಿ ಕರ್ಕೊಬಂದು ಕೂರ್ಸಕ್ಕ. ರೇ ಜಮೀರ್ ಸಾಹೇಬ್ರೇ, ನೀನು ಬಾಯಿಗ ಮಣ್ಣ ಹಾಕ. ತಿಂತಿರೋದು ನಮ್ಮನ್ನ ನೀರು, ತಿಂತಿರೋದು ನಮ್ಮ ದೇಶದ ಅನ್ನ, ಕುಡಿತೇ ಇರೋದು ನಮ್ಮ ದೇಶದ ಗಾಳಿ. ಇದನ್ನೆಲ್ಲ ನೀವು ಉಪಯೋಗಿಸ್ಕೊಂಡು ನನ್ನ ಭಾರತಾಂಬೆ ದಿನಾಚರಣೆ ದಿನ ಬರಲ್ಲ ಅಂತ ಹೇಳ್ತಿದೆಯಲ್ಲ ಅವಿವೇಕಿ. ಇವಾಗ ಬಂದು ಮಾತಾಡ್ತಾ ಇದೆಯಲ್ಲೋ, ನೆನ್ನೆ ಯಾಕಪ್ಪ ಕೊಟ್ಟೆ? ಸ್ವಾಮಿ, ಅಭಿಮಾನಿ ದೇವ್ರುಗಳೇ, ದಯವಿಟ್ಟು ಇಂಥವ್ರನ್ನ ಕೂಡಲೇ ವಿಧಾನಸೌಧದೊಳಗೆ ಮುತ್ತಿಗೆ ಹಾಕಿ ನಾನು ಬರ್ತೀನಿ. ಇವ್ರನ್ನ ನಿಜವಾಗ್ಲೂ ವಜಾ ಮಾಡಿ ಅಲ್ಲಿಂದ ಸಚಿವ ಸ್ಥಾನಕ್ಕೆ ಮನೆಗಟ್ಟೆ ಕೆಲಸ ಮಾಡೋಣ. ಆದರೂ ಒಂದು ಹೆಜ್ಜೆ ಮುಂದೆ ಹೋಗಿ ಹ್ಯಾಂಗ್ ಮಾಡೋಕ್ಕೆ ಒಂದು ಪ್ರಯತ್ನ ಮಾಡೋಣ. ಹ್ಯಾಂಗ್ ಮಾಡೇ ಬಿಡಲಿ, ಪರವಾಗಿಲ್ಲ, ಇಂಥವರೆಲ್ಲ ಇರಬಾರ್ದು. ನಮ್ಮ ದೇಶ ಆಳಿದವರು ಪಾಪ ನಮ್ಮ ದೇಶಕ್ಕೋಸ್ಕರ ರಕ್ತ ಚೆಲ್ಲಿ ನಮ್ಮ ದೇಶನ ಕಾಪಾಡಿ ಓದುವಂಥವ್ರು ಪುಣ್ಯಾತ್ಮರು ಇವತ್ತು ಅವ್ರನ್ನ ಸ್ಮರಣೆ ಮಾಡಿದ ಮೇಲೆ ನಾವೆಂಥ ದೇಶದವರಪ್ಪ. ನಮ್ಮ ದೇಶದಲ್ಲಿ ಇರಬೇಕು ಅಂತಂದ್ರೆ ಅವ್ರ ಹೆಸರು ಹೇಳೋಕೆ ನಾವು ಇರಬೇಕು. ಅಂಥವ್ರಿಗೊಂದು ಚೂರು ಗೌರವ ಕೊಡೋದು. ಇಂಥ ನನ್ನ ಮಕ್ಳಿಗೆ ನಾವು ಇವತ್ತು ಅವ್ರ ಹೆಸರು ಹೇಳಬಾರ್ದು, ಇವತ್ತು ಅವ್ರ ಹೆಸರು ಮಸಮಣ್ಣ ಆಗ್ಬಿಡ್ಲಿ ಅಂತ ನನ್ನ ಅಭಿಪ್ರಾಯ. ಅನಿಸಿಕೆರೆ ಅಭಿಮಾನಿ ದೇವರುಗಳೇ, ನೀವೇನು ಹೇಳ್ತೀರಾ? ನಿಮಗೆ ಬಿಟ್ಟಿದ್ದು ಕಣಪ್ಪ. ನೋಡಿ ನಮ್ಮ ದೇಶದ ಸ್ಥಿತಿ ಹೇಗಾಗಿದೆ. ಈ ಕಾಂಗ್ರೆಸ್ ಪಕ್ಷ ತೊಲಗಂಟುವೆ ನಮ್ಮ ಭಾರತಾಂಬೆಗ ಅಗೌರವ ತಪ್ಪಿದ್ದೇ ಅಲ್ಲ, ಗೌರವ ಕೊಡೋ ಪಕ್ಷ ಅದರಿದ್ರ ಬನ್ನಿ, ನಾವು ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂಗೊಳ್ಳಿ ರಾಯಣ್ಣ.